ಎಜಿ ನ್ಯೂಸ್ಗೆ ಸ್ವಾಗತ. ಗುಳೇದಗುಡ್ಡ ತಾಲೂಕಿನ ನಾಗರಾಡ ಎಸ್ಪಿ ಗ್ರಾಮದಲ್ಲಿ ಹನುಮಂತ ದೇವರ ಜಾತ್ರಾ ಮಹೋತ್ಸವ ಭಾನುವಾರ ಸಂಭ್ರಮದಿಂದ ಜರುಗಲಿದೆ. ಕಾರ್ತಿಕೋತ್ಸವ ಆರಂಭ ದೀಪಾವಳಿ ಪಾಡ್ಯದ ದಿನದಂದು ಕಾರ್ತಿಕೋತ್ಸವಕ್ಕೆ ಚಾಲನೆ ಕೊಡಲಾಗಿದೆ. ಒಟ್ಟು 22 ಇಲ್ಲವೇ 24 ದಿನವೇ ಕಾರ್ತಿಕ ನಡೆಯುತ್ತೆ. ಪ್ರತಿದಿನಕ್ಕೆ ಒಬ್ಬರಂತೆ ಬಾಬುದಾರು ಕಾರ್ತಿಕೋತ್ಸವ ನಡೆಸಿಕೊಡ್ತಾರೆ. ಪ್ರತಿದಿನ ಸಂಜೆ ಹನುಮಂತ ದೇವರಿಗೆ ಡೊಳ್ಳು ವಾದ್ಯ ಮೇಳ ಕಳಸಗಳೊಂದಿಗೆ ಪ್ರತಿದಿನ 3 ಸುತ್ತು ಸೇವೆ ಜರುಗುತ್ತೆ. ಕೊನೆಯ ಕಾರ್ತಿಕವು ಚಟ್ಟಿ ಅಮಾವಾಸ್ಯೆಗಿಂತ ಮುಂಚಿನ ಭಾನುವಾರ ಕೊನೆಯ ದಿನದ ಕಾರ್ತಿಕ ಹಾಗೂ ಜಾತ್ರಾ ಮಹೋತ್ಸವ ಜರುಗಿತು. ಗಂಡ ಆರತಿ ಸೇವೆ ಭಾನುವಾರ ಬೆಳಿಗ್ಗೆ 6 ಗಂಟೆಯಿಂದ ಮಧ್ಯಾಹ್ನ 12:30 ತನಕ ಹನುಮಪ್ಪ ಗುಡಿ 5 ಸುತ್ತನ್ನ ಗಂಡ ಆರತಿ ಕಳಸ ದೇವರ ಪಲ್ಲಕ್ಕಿ ಡೊಳ್ಳು ವಿವಿಧ ವಾದ್ಯಗಳ ಮೂಲಕ ಭಕ್ತರು ದೇವರ ಸೇವೆ ಮಾಡಿದ್ರು. ನಾಗರಾಳ ಹನುಮಪ್ಪನ ಕಾರ್ತಿಕ ಮಾಸದ ಜಾತ್ರೆ ಬಗ್ಗೆ ಸ್ಥಳೀಯರು ಏನ್ ಹೇಳ್ತಾರೆ ಕೇಳೋಣ ಬನ್ನಿ. ಪ್ರತಿ ವರ್ಷದಂತೆ ಈ ವರ್ಷವೂ ಕಾರ್ತಿಕ ಮಾಸದ ಶುರುವಾಗಿ ಒಂದು ತಿಂಗಳ ಪರ್ಯಂತರ ಆ ವಾರದ ನಂತರ ದಿವಸ 8ರಿಂದ 10 ಗಂಟೆವರೆಗೆ ಮತ್ತು ಈ ಗುಡಿ ಪ್ರಾಚೀನ ಕಾಲದ್ದು ಮತ್ತು ರೂಢಿಗಡೆ ಇದೆ. ಅದೆಲ್ಲ ತೆರವು ಈಗ ನಮ್ಮ ಹೊಸ ಮಂಜುನಾಥ್ ವಾಲಿಕರ್, ಎಜಿ ನ್ಯೂಸ್, ಬಾಗಲಕೋಟೆ. ಕನ್ನಡಿಗರ ಮೆಚ್ಚಿನ ನಿಮ್ಮ ಎಜೆ 24/7 ನ್ಯೂಸ್ ಕನ್ನಡ ವಾಹಿನಿ ಇದೀಗ ಟಿವಿಯಲ್ಲಿ ಲಭ್ಯ. ಒಂದು ವೇಳೆ ನೋಟಿಸ್ ಕೊಟ್ಟಿದ್ರೆ ವಾಪಸ್ ತಗೋತೀವಿ. ಇವತ್ತು ವಕ್ಫ್ ಪ್ರಾಪರ್ಟಿ ಅಂತೇಳಿ ಬರ್ತದೆ ಅಂತ ಹೇಳಿದ್ರೆ ರೈತರ ಬೀದಿಗೆ ಬಂದ್ರೆ ಏನ್ ಮಾಡ್ಬೇಕಾಗತ್ತೆ? ಯಾರು ವೋಟ್ ಹಾಕಲಿಲ್ಲ ಅಂದ್ರೆ ಗ್ಯಾರಂಟಿನೆಲ್ಲ ಸ್ಟಾಪ್ ಮಾಡ್ಬಿಡ್ತೀವಿ. ಕರ್ನಾಟಕ ಮತ್ತು ದೇಶ ವಿದೇಶ 360 ಡಿಗ್ರಿ ಸುದ್ದಿ ಹಾಗೂ ಉತ್ತರ ಕರ್ನಾಟಕ, ಬೆಳಗಾವಿ, ಬಾಗಲಕೋಟೆ, ಧಾರವಾಡ, ಹಾವೇರಿ, ಗದಗ, ಬಿಜಾಪುರ ಜಿಲ್ಲೆಯ ಕ್ಷಣ ಕ್ಷಣದ ವಿವರವನ್ನ ಪಡೆಯುವುದಕ್ಕೆ ಎಜೆ 24/7 ನ್ಯೂಸ್ ಕನ್ನಡ ವಾಹಿನಿಯನ್ನ ಲೈಕ್ ಮಾಡಿ, ವಿಡಿಯೋಗಳನ್ನ ಶೇರ್ ಮಾಡಿ, ಕಮೆಂಟ್ ಮಾಡುವ ಮೂಲಕ ನಮ್ಮ ವಾಹಿನಿಗೆ ಸಹಕಾರ ನೀಡಿ ಮತ್ತು ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.